ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಚೈತ್ರಾ ಅಂಚನ್. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್. ಜೈಲು ಸಿಬ್ಬಂದಿ ಮೊಬೈಲ್ ಬಳಕೆ ಮೇಲೆ ಹೆಚ್ಚಿನ ನಿಗಾ. ಸ್ಟೈಲಿಶ್ ಲುಕ್ನಲ್ಲಿ ಕೊಲೆ ಆರೋಪಿ ದರ್ಶನ್. ಬಳ್ಳಾರಿಯಲ್ಲಿ ದರ್ಶನ್ಗೆ ಸಿಕ್ಕ ವಿಚಾರಣಾಧೀನ ಕೈದಿ ನಂಬರ್ 511. ಈ ಸುದ್ದಿಗಳನ್ನು ನೋಡೋಣ ಡೆವಿಲ್ ಶಿಫ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆಯಾರೋಪಿ ದರ್ಶನ್ ಅನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಆಂಧ್ರ ಮಾರ್ಗವಾಗಿ ವಾಹನಗಳನ್ನ ಬದಲಾಯಿಸಿ ದರ್ಶನ್ ಅನ್ನ ಕರೆದೊಯ್ಯಲಾಗಿದೆ. ಬೆಂಗಳೂರಿನಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮೂಲಕ ಆಂಧ್ರಪ್ರದೇಶಕ್ಕೆ ಪೊಲೀಸ್ ಜೀಪ್ ಎಂಟ್ರಿ ಆಯಿತು. ಆಂಧ್ರಪ್ರದೇಶದ ಪಾಲಸಮುದ್ರಂನಿಂದ ಪೆನುಗುಡಂ, ಚೆನ್ನೆಕೊತ್ತಪಲ್ಲಿ, ಅನಂತಪುರ, ಉರವಕೊಂಡ ಮೂಲಕ ಕರ್ನಾಟಕ ಬಾರ್ಡರ್ ಪ್ರವೇಶಿಸಿದ್ರು. ಬಳಿಕ ಜೋಳದ ರಾಶಿ ಮೂಲಕ ಬಳ್ಳಾರಿ ನಗರಕ್ಕೆ ಪ್ರವೇಶಿಸಿ ಬೆಳಗ್ಗೆ 9ರ ಸುಮಾರು ಸೆಂಟ್ರಲ್ ಜೈಲ್ಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಜೈಲಿನಲ್ಲಿನ ಸಿಬ್ಬಂದಿ ಮೊಬೈಲ್ ಬಳಕೆ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ರು. ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಬೆನ್ನಲ್ಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು. ಸಿಬ್ಬಂದಿ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಬಳ್ಳಾರಿ ಕೇಂದ್ರ ಕಾರಾಗೃಹದ ಒಳಗೆ ಯೋಗ ಕೇಂದ್ರ ಇದೆ, ಆದರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಯೋಗ ಕೇಂದ್ರವೇ ಇಲ್ಲ. ಮತ್ತೊಂದು ಕಡೆ ಕೇಂದ್ರ ಕಾರಾಗೃಹದ ಸಂಪರ್ಕಕ್ಕೆ ಹೈ ಸೆಕ್ಯೂರಿಟಿ ಸೆಲ್ ಇಲ್ಲ ಎನ್ನಲಾಗ್ತಿದೆ. ಸ್ಟೈಲಿಶ್ ಲುಕ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಬ್ರಾಂಡೆಡ್ ಟಿ ಶರ್ಟ್, ಕಾಲರ್ನಲ್ಲಿ ಕೂಲಿಂಗ್ ಗ್ಲಾಸ್, ಎಡಗೈಗೆ ಕ್ರೇಪ್ ಬ್ರ್ಯಾಂಡ್ ಧರಿಸಿ ಜೈಲು ಪ್ರವೇಶಿಸಿದ್ದಾನೆ. ಅಲ್ಲದೆ ವಾಟರ್ ಬಾಟಲ್, ಬೆಡ್ಶೀಟ್ ಕೂಡ ಹಿಡಿದುಕೊಂಡು ಬಂದಿದ್ದಾನೆ. ಇನ್ನು ಪೊಲೀಸ್ ವಾಹನದಿಂದ ಇಳಿದ ದರ್ಶನ್ ನೇರವಾಗಿ ಜೈಲಿಗೆ ಎಂಟ್ರಿ ಆಗಿದ್ದಾನೆ. ಸೆಂಟ್ರಲ್ ಜೈಲು ಮುಖ್ಯದ್ವಾರದ ಬಳಿ ದರ್ಶನ್ ಪ್ರವೇಶಿಸುತ್ತಿದ್ದಂತೆ ಪೊಲೀಸರು ಖಡಕ್ ರೂಲ್ಸ್ ಪಾಲಿಸಿದ್ರು. ದರ್ಶನ್ ಕೈಯಲ್ಲಿದ್ದ ಬೆಳ್ಳಿ ಕಡಗ, ಕತ್ತಿನಲ್ಲಿ ಹಾಕಿದ್ದ ಮಣಿಸರ, ದಾರವನ್ನ ಬಿಚ್ಚಿಸಿದ್ರು. ಬಳ್ಳಾರಿಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಿಯಮ ಪಾಲನೆಗೆ ಸೂಚನೆ ಹಿನ್ನೆಲೆ ಪೊಲೀಸರು ಕಟ್ಟುನಿಟ್ಟಾಗಿ ರೂಲ್ಸ್ ಫಾಲೋ ಮಾಡಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆಯೇ ಪೊಲೀಸರು ಜೈಲಿನ ಕಾರ್ಯವಿಧಾನ ಪಾಲಿಸಿದ್ರು. ಮೊದಲಿಗೆ ದರ್ಶನ್ ಹೆಸರು ನಮೂದಿಸಿದ ಸಿಬ್ಬಂದಿ ತಂದೆ ಹೆಸರು ಮತ್ತು ವಿಳಾಸವನ್ನು ಜೈಲಿನ ಡೈರಿಯಲ್ಲಿ ಎಂಟ್ರಿ ಮಾಡಿಕೊಂಡ್ರು. ಪ್ರಕರಣ ಯಾವ ಜೈಲಿನಿಂದ ಬಂದಿದ್ದಾರೆ ಅಂತ ನಮೂದಿಸಿದ್ರು. ಜೈಲಿನಲ್ಲಿಯೇ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಕೈದಿ ನಂಬರ್ ಬದಲಾಗಿದೆ. ಆರೋಪಿ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 511 ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ 6106 ಸಂಖ್ಯೆ ನೀಡಲಾಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಿದ್ದಂತೆ ಸೆಲ್ ನೋಡಿ ಹತ್ಯೆ ಆರೋಪಿ ದರ್ಶನ್ ಶಾಕ್ ಆಗಿದ್ದಾನೆ. ಫಸ್ಟ್ ಗೇಟ್ಗೆ ಎಂಟ್ರಿ ಆಗ್ತಿದ್ದಂತೆ ತಲೆ ಚಚ್ಚಿಕೊಂಡಿದ್ದಾನೆ. ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ಗಳನ್ನ ಕಂಡು ಬೆಚ್ಚಿ ಬಿದ್ದಿದ್ದಾನೆ. ಸದ್ಯ ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿಯ 15ನೇ ಸೆಲ್ನಲ್ಲಿ ದರ್ಶನ್ ಅನ್ನ ಇರಿಸಲಾಗಿದೆ. ಕೊಲೆಯಾರೋಪಿ ದಾಸ ಕಾರಾಗೃಹದ ಸೆಲ್ನಲ್ಲಿ ಊಟ ಬೇಡ ಅಂತ ತಿರಸ್ಕರಿಸಿದ್ದಾನೆ. ಜೈಲಿನ ನಿಯಮಾವಳಿಯಂತೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿಯೇ ದರ್ಶನ್ಗೆ ಚಪಾತಿ, ಅನ್ನ, ಸಾಂಬಾರ್ ಊಟ ಕಳಿಸಲಾಗಿತ್ತು. ಟೆನ್ಷನ್ನಲ್ಲಿರೋದ್ರಿಂದ ದರ್ಶನ್ ಊಟ ನಿರಾಕರಿಸಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ರಾತ್ರಿ ಊಟವೇ ದರ್ಶನ್ಗೆ ಖಾತ್ರಿಯಾಗಿದೆ. ಬೆಂಗಾವಲು ವಾಹನ ಸಿಬ್ಬಂದಿ ಎಡವಟ್ಟು. ದರ್ಶನ್ ಕೂಲಿಂಗ್ ಗ್ಲಾಸ್, ಕೈಯಲ್ಲಿನ ಕಡಗ ಯಾಕೆ ತೆಗೆಸಿಲ್ಲ ಅಂತ ಡಿಐಜಿ ಗರಂ. ಧರ್ಮಪತ್ನಿ, ಸಂಬಂಧಿಕರಿಗೆ ಮಾತ್ರ ಭೇಟಿಗೆ ಅವಕಾಶ. ದರ್ಶನ್ ಭೇಟಿ ಮಾಡಿದ್ದಕ್ಕೆ ಚಿಕ್ಕಣ್ಣನ ವಿಚಾರಣೆ. ಈ ಸುದ್ದಿಗಳನ್ನು ನೋಡೋಣ ಬಳ್ಳಾರಿ ದಾಸ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ದರ್ಶನ್ ಶಿಫ್ಟ್ ವೇಳೆ ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಕರೆತಂದಿದ್ದಕ್ಕೆ ನೋಟಿಸ್ ನೀಡಲಾಗಿದೆ. ದರ್ಶನ್ ಕೂಲಿಂಗ್ ಗ್ಲಾಸ್ ಕೈಯಲ್ಲಿನ ಕಡಗ ಯಾಕೆ ತೆಗೆಸಿಲ್ಲ ಎಂದು ಬೆಂಗಾವಲು ಸಿಬ್ಬಂದಿ ವಿರುದ್ಧ ಬಂಧೀಖಾನೆಯ ಉತ್ತರ ವಲಯ ಡಿಜಿಪಿ ಟಿಪಿ ಶೇಷ ಗರಂ ಆಗಿದ್ದಾರೆ. ಬೆಂಗಾವಲು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು ಟಿವಿ9 ವರದಿ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ನೋಟಿಸ್ ನೀಡಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಸೆರೆವಾಸ ದರ್ಶನ್ಗೆ ಅಷ್ಟು ಸುಲಭವಾಗಿರುವುದಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ನಡೆದ ಪ್ರಮಾದ ಮರುಕಳಿಸದಂತೆ ಪೊಲೀಸ್ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಬಂಧಿಯ ಚಟುವಟಿಕೆಗಳ ಮೇಲೆ 24x7 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಇರಿಸುವುದು, ಇದರ ಜೊತೆಗೆ ಸಿಸಿಟಿವಿ ದೃಶ್ಯವನ್ನ ಪ್ರತಿನಿತ್ಯ ಮುಂಜಾಗ್ರತಾ ಕ್ರಮವಾಗಿ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ಇಷ್ಟೇ ಅಲ್ಲ, ಮುಖ್ಯ ವೀಕ್ಷಕ ಅಥವಾ ಹಿರಿಯ ಅನುಭವವುಳ್ಳ ಸಿಬ್ಬಂದಿಯನ್ನ ಪಹರೆ ಕರ್ತವ್ಯಕ್ಕೆ ನಿಯೋಜಿಸಬೇಕು. ಜೈಲರ್ ಮತ್ತು ಹಿರಿಯ ಅಧಿಕಾರಿಗಳು ಬಂಧಿಯ ಚಲನವಲನ ಗಮನಿಸಿ ಸಿಬ್ಬಂದಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಕಾರಾಗೃಹದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿನಿತ್ಯ ಬೀಗ ತೆರೆಯುವ ಮತ್ತು ಬೀಗ ಹಾಕುವ ಕೆಲಸ ಮಾಡಬೇಕು. ಇನ್ನು ಬಂಧಿಯ ವಿಭಾಗವನ್ನ ತಪಾಸಣೆ ಮಾಡಿ ನಿಷೇಧಿತ ವಸ್ತು ದೊರಕದೇ ಇರುವ ಬಗ್ಗೆ ಪ್ರತ್ಯೇಕ ನಿಗಾ ವಹಿಸಬೇಕು ಎಂದು ಆದೇಶ ಹೊರಡಿಸಿದ್ದಾರೆ. ಬಂಧಿಯನ್ನ ಮತ್ತು ವಿಭಾಗವನ್ನ ಕಡ್ಡಾಯವಾಗಿ ತಪಾಸಣೆಗೆ ಒಳಪಡಿಸಿ ಪ್ರಭಾರ ಪಡೆದುಕೊಳ್ಳಬೇಕು. ಪಹರೆ ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ಓರ್ನ್ ಕ್ಯಾಮೆರಾದಲ್ಲಿ ಬಂಧಿಯ ಚಟುವಟಿಕೆ ರೆಕಾರ್ಡ್ ಮಾಡಬೇಕು ಎಂದು ಆದೇಶ ಹೊರಡಿಸಲಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಅಲರ್ಟ್ ಆಗಿದ್ದು ಬಳ್ಳಾರಿ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಉತ್ತರ ಡಿಐಜಿ ಟಿಪಿ ಶೇಷ 15 ಅಂಶಗಳನ್ನು ಒಳಗೊಂಡ ಆದೇಶ ಹೊರಡಿಸಿದ್ದಾರೆ. ದರ್ಶನ್ ಭೇಟಿಗೆ ಧರ್ಮಪತ್ನಿ ಹಾಗೂ ಸಂಬಂಧಿಕರು ಹಾಗೂ ಕೇಸ್ಗೆ ಸಂಬಂಧಿಸಿದ ವಕೀಲರಿಗೆ ಮಾತ್ರ ಅವಕಾಶ ನೀಡಲು ಸೂಚಿಸಲಾಗಿದೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಸಿನಿ ಮಂದಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ರಾಜಕೀಯ ನಾಯಕರು ಕೂಡ ಭೇಟಿ ನೀಡುವಂತಿಲ್ಲ ಎಂದು ಸೂಚಿಸಲಾಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಸಿನಿ ತಾರೆಯರು ಅಭಿಮಾನಿಗಳು ಪದೇ ಪದೇ ಭೇಟಿ ನೀಡಿದ್ರು. ಬಳ್ಳಾರಿಯಲ್ಲಿಯೂ ಇದೇ ರೀತಿ ಆಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಅಭಿಮಾನಿಗಳಿಗೂ ಪ್ರವೇಶವಿಲ್ಲವೆಂದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಬಂಧಿಯ ಸಂದರ್ಶನಕ್ಕೆ ಆಗಮಿಸುವ ಅರ್ಹ ವ್ಯಕ್ತಿಗಳನ್ನು ತಪಾಸಣೆ ಮಾಡಬೇಕು. ಯಾವುದೇ ನಿಷೇಧಿತ ಕಾನೂನು ಬಾಹಿರ ವಸ್ತು ಸಿಗದಂತೆ ನಿಗಾ ಇರಿಸಬೇಕು ಎಂದು ದರ್ಶನ್ ಸುತ್ತ ಸೂತ್ರ ಹೆಣೆಯಲಾಗಿದೆ. ಐಸೋಲೇಟ್ ಸೆಲ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಕೆ, ಅಲ್ಲಿ ಏನು ಒಂದು ಐಸೆಕ್ಯೂರಿಟಿ ಎನ್ಕ್ಲೋಜರ್ ಇತ್ತು, ಅದು ದಟ್ ಇಸ್ ಎನ್ಕ್ಲೋಜರ್. ಅಲ್ಲಿ ಸೆಲ್ ಜೊತೆಗೆ ಸುತ್ತಮುತ್ತಲೂ ಕೂಡ ಸೆಲ್ಗಳಿದ್ವು, ಈಸಿಯಾಗಿ ಬರೀತಾ ಇದ್ರು. ಬಟ್ ನಾವೀಗ ಏನು ಒಂದು ಕೆಲವು ಸೆಲ್ಗಳಿರುವಂತ ಒಂದು ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇರುವಂತ ಬಂದಿಗಳು ಬಹಳ ಕಡಿಮೆ ಮತ್ತೆ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆನಲ್ಲಿ ಇರ್ತಾರೆ. ಇನ್ನು ಬಳ್ಳಾರಿ ಉಸ್ತುವಾರಿ ಜಮೀರ್ ಆಗಿರುವುದಕ್ಕೂ ದರ್ಶನ್ ಸ್ಥಳಾಂತರ ಮಾಡಲಾಗ್ತಿದೆ ಎಂಬ ಮಾತುಗಳು ಕೇಳಿಬಂದಿದ್ವು. ಇದಕ್ಕೆ ಸ್ಪಷ್ಟನೆ ನೀಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಜಮೀರ್ಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ರನ್ನ ಹಾಸ್ಯ ನಟ ಚಿಕ್ಕಣ್ಣ ಭೇಟಿ ಮಾಡಿದ್ದಕ್ಕೆ ಬಸವೇಶ್ವರ ನಗರ ಠಾಣೆಯಲ್ಲಿರುವ ವಿಜಯನಗರ ಎಸಿಪಿ ಕಚೇರಿಯಲ್ಲಿ ಎಸಿಪಿ ಚಂದನ್ ವಿಚಾರಣೆ ನಡೆಸಿದ್ರು. 2 ಗಂಟೆಗೂ ಅಧಿಕ ಸಮಯ ನಡೆದ ವಿಚಾರಣೆಯಲ್ಲಿ ಸಾಕ್ಷಿಯಾಗಿದ್ದರೂ ಆರೋಪಿಯನ್ನ ಭೇಟಿ ಮಾಡಿದ ಕಾರಣ ಏನು, ಭೇಟಿಯ ಉದ್ದೇಶ ಏನಾಗಿತ್ತು ಎಂದು ಕೇಳಲಾಗಿದೆ. ಈ ವೇಳೆ ಚಿಕ್ಕಣ್ಣ ನೀಡಿದ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ನಟ ಚಿಕ್ಕಣ್ಣ ದರ್ಶನ್ ಭೇಟಿಯಾಗಿದ್ದಕ್ಕೆ ವಿಚಾರಣೆ ನಡೆಸಲಾಗಿದೆ ಅಂತ ಹೇಳಿದ್ರು. ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ, ನನ್ನನ್ನ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ, ಹೀಗಾಗಿ ಹೆಚ್ಚು ಮಾತನಾಡಲ್ಲ ಅಂತ ಹೇಳಿದ್ರು. ದರ್ಶನ್ ನನ್ನನ್ನ ಜೈಲಿಗೆ ಬರುವಂತೆ ಕರೆದಿರಲಿಲ್ಲ ಅಂದ್ರು. ಇವತ್ತು 9 ಗಂಟೆಗೆ ಬರುತ್ತೆ. ಕೈದಿ ನಂಬರ್ 511 ಕೂಡ್ಸಿದ್ರೆ ದರ್ಶನ್ ಲಕ್ಕಿ ನಂಬರ್. ಕೈಗೆ ಕೋಳ ಹಾಕದೆ ಕರೆದೊಯ್ಯಲಾಗಿದೆ ಎಂದ ಜೈಲಾಧಿಕಾರಿಗಳು. ದರ್ಶನ್ ಹಸ್ತಲಾಘವ ನಿರಾಕರಿಸಿದ ಪೊಲೀಸ್ ಅಧಿಕಾರಿ. ಈ ಸುದ್ದಿಗಳನ್ನು ನೋಡೋಣ ಕಾರಾಗೃಹ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ನೀಡಿದ್ದ ಕೈದಿ ನಂಬರ್ ಭಾರೀ ಸದ್ದು ಮಾಡಿತ್ತು. ಅಭಿಮಾನಿಗಳು 6106 ಕೈದಿ ನಂಬರ್ ಹಚ್ಚಿ ಹಾಕಿಸಿಕೊಂಡಿದ್ರು. ಹಲವರ ವಾಹನಗಳ ಮೇಲೂ ಈ ನಂಬರ್ ಹಾಕಿಸಿಕೊಂಡಿದ್ರು. ಸದ್ಯ ದರ್ಶನ್ಗೆ ಬಳ್ಳಾರಿಯಲ್ಲಿ ಹೊಸ ಕೈದಿ ನಂಬರ್ ನೀಡಲಾಗಿದೆ. ಇದು ಕೂಡ ವೈರಲ್ ಆಗಿದೆ. ದರ್ಶನ್ಗೆ 511 ಎಂದು 3 ಅಂಕಿ ಸಂಖ್ಯೆ ನೀಡಲಾಗಿದೆ. ಕೈದಿ ನಂಬರ್ 511 ಒಟ್ಟು ಸೇರಿಸಿದ್ರೆ 7 ಬರುತ್ತೆ. ಇದು ದರ್ಶನ್ ಲಕ್ಕಿ ನಂಬರ್ ಅಂತ ಹೇಳಲಾಗ್ತಿದೆ. ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಮಾಡುವಾಗ ಕೋಳ ತೊಡಿಸಲಾಗಿತ್ತು ಎಂದು ಪುಕಾರು ಎದ್ದಿತ್ತು. ಆದರೆ ದರ್ಶನ್ ಕರೆದೊಯ್ಯುವಾಗ ಕೈಗೆ ಬೇಡಿ ಹಾಕದೆ ಕರೆದೊಯ್ಯಲಾಗಿದೆ. ಇಂಥ ಪ್ರಕರಣಗಳಲ್ಲಿ ಬೇಡಿ ಹಾಕುವ ಅವಶ್ಯಕತೆ ಇರಲ್ಲ. ರೌಡಿ ಶೀಟರ್, ಸಜಾ ಬಂದಿಗಳಿಗೆ ಬೇಡಿ ಹಾಕಲಾಗುತ್ತೆ. ಹೀಗಾಗಿ ಬೇಡಿ ಹಾಕದೆ ದರ್ಶನ್ರನ್ನ ಬಿಗಿ ಭದ್ರತೆಯಲ್ಲಿ ಸ್ಥಳಾಂತರ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್ ಮಾಡಿದ ಬಳಿಕ ಆರೋಪಿ ದರ್ಶನ್ ಹಸ್ತಲಾಘವವನ್ನ ಪೊಲೀಸ್ ಅಧಿಕಾರಿ ನಿರಾಕರಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಹಸ್ತಲಾಘವ ಮಾಡಲು ದರ್ಶನ್ ಮುಂದಾಗಿದ್ದಾರೆ. ಈ ವೇಳೆ ದರ್ಶನ್ಗೆ ಶೇಕ್ ಹ್ಯಾಂಡ್ ನೀಡಲು ಪೊಲೀಸ್ ಅಧಿಕಾರಿ ನಿರಾಕರಿಸಿದ್ದಾರೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಮಾರ್ಗವನ್ನ ಕೊನೆ ಕ್ಷಣದಲ್ಲಿ ಪೊಲೀಸರು ಬದಲಿಸಿದ್ರು. ಈ ಮೊದಲು ತುಮಕೂರು ಚಿತ್ರದುರ್ಗ ಮಾರ್ಗದಲ್ಲಿ ಹೋಗಲು ಪೊಲೀಸರು ನಿರ್ಧರಿಸಿದ್ರು. ಆದರೆ ದರ್ಶನ್ ಅರೆಸ್ಟ್ ಮಾಡಿ ಕರೆತರುವ ವೇಳೆ ಮಂಡ್ಯ, ರಾಮನಗರ ಬಳಿ ಫ್ಯಾನ್ಸ್ ಹಿಂಬಾಲಿಸಿ ಬಂದಿದ್ರು. ಮೈಸೂರಿನಿಂದ ಬರುವಾಗ ಕಾರು ಅಡ್ಡ ಹಾಕಲು ಯತ್ನಿಸಿದ್ರು. ಈ ವೇಳೆ ರಾಮನಗರದಲ್ಲಿ ಜೀಪ್ ನಿಲ್ಲಿಸಿ ಅಭಿಮಾನಿಗಳನ್ನ ಪೊಲೀಸರು ತಡೆದಿದ್ರು. ಹೀಗಾಗಿ ಮುನ್ನೆಚ್ಚರಿಕೆಯಿಂದ ಇಂದು ಮಾರ್ಗ ಬದಲಾವಣೆ ಮಾಡಲಾಗಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ದರ್ಶನ್ ಆಫಿಷಿಯಲ್ ಫ್ಯಾನ್ ಪೇಜ್ ಡಿ ಕಂಪನಿಯಿಂದ ಪೋಸ್ಟ್ ಮಾಡಲಾಗಿದೆ. ದರ್ಶನ್ ಆರೋಪ ಮುಕ್ತವಾಗಿ ಆಚೆ ಬರೋವರೆಗೂ ಮಾಧ್ಯಮ ಹಾಗೂ ಬೇರೆ ನಟರುಗಳ ಅಭಿಮಾನಿಗಳ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ನೀಡೋದನ್ನ ನಿಲ್ಲಿಸಿ ಅಂತ ವಿನಂತಿ ಮಾಡಿಕೊಳ್ಳಲಾಗಿದೆ. ನಮ್ಮಿಂದ ಬಾಸ್ಗೆ ಯಾವುದೇ ತೊಂದರೆ ಆಗದಿರಲಿ ಅಂತ ಪೋಸ್ಟ್ ಮಾಡಲಾಗಿದೆ. ಮಂಕಿಪಾಕ್ಸ್ ವೈರಸ್ ಭೀತಿ ಹಿನ್ನೆಲೆ ಅಲರ್ಟ್ ಆದ ಆರೋಗ್ಯ ಇಲಾಖೆ. ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಬೇಡ, ಬಿಜೆಪಿಯಿಂದ ನಾನ್ ಅಭ್ಯರ್ಥಿ ಆಗ್ತೀನಿ ಎಂದ ಸಿಪಿ ಯೋಗೇಶ್ವರ್. ಮೈಸೂರು ದಸರಾ ಗಜಪಡೆಗೆ ಪೌಷ್ಟಿಕ ಆಹಾರ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮಂಕಿಪಾಕ್ಸ್ ವೈರಸ್ ಆತಂಕ ಸೃಷ್ಟಿಸಿದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಮಂಕಿಪಾಕ್ಸ್ ಕಂಡುಬಂದರೆ ಬೆಂಗಳೂರಿನ ಇಂದಿರಾನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ 20 ಬೆಡ್ಗಳನ್ನು ಮೀಸಲಿರಿಸಲಾಗಿದೆ. ಶಂಕಿತರ ರಕ್ತದ ಸ್ಯಾಂಪಲ್ಸ್ ಬಿಎಂಸಿ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಮಂಕಿಪಾಕ್ಸ್ ಕಂಡುಬಂದರೆ ಸೋಂಕಿತರಿಗೆ 21 ದಿನ ಕ್ವಾರಂಟೈನ್ಗೆ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಯಲ್ಲಿ ನಿರ್ಧರಿಸಲಾಗಿದೆ. ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಕೊಡಿಸಲು ಬಿಜೆಪಿ ನಾಯಕರು ದೆಹಲಿ ಮಟ್ಟದಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ನಿನ್ನೆಯಿಂದಲೇ ಸಿಪಿವೈಗೆ ಟಿಕೆಟ್ ಕೊಡಿಸೋಕೆ 5 ಬಿಜೆಪಿ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ಇನ್ನು ಸಿಪಿ ಯೋಗೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಬೇಡ, ಬಿಜೆಪಿಯಿಂದ ನಾನು ಅಭ್ಯರ್ಥಿ ಆಗ್ತೇನೆ, ಜೆಡಿಎಸ್ನಿಂದ ಅಭ್ಯರ್ಥಿ ಅವರ ನಾಯಕರ ಇಚ್ಛೆಯಂತೆ ಇರಲಿ ಎಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಕಳಪೆ ಕಾಮಗಾರಿ ವಿರುದ್ಧ ಸಿಡಿದೆದ್ದು ಗ್ರಾಮ ಪಂಚಾಯತ್ ಸದಸ್ಯ ಸೋಮನಾಥ ಸ್ವಾಮಿ ರಾಜೀನಾಮೆ ನೀಡಿದ್ದಾರೆ. ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ಮುಧೋಳ ಗ್ರಾಮದ ವಾರ್ಡ್ ನಂಬರ್ 1ರ ಸದಸ್ಯ ಸೋಮನಾಥ ಸ್ವಾಮಿ ರಿಸೈನ್ ಮಾಡಿದ್ದಾರೆ. ಮುಧೋಳ ಗ್ರಾಮದಲ್ಲಿ ಕಳಪೆ ಗುಣಮಟ್ಟದ ಜೆಜೆಎಂ ಕಾಮಗಾರಿ ನಡೆಯುತ್ತಿದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದಿಸದ ಹಿನ್ನೆಲೆ ಮನನೊಂದು ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ವ್ಯವಸ್ಥೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ನಿಂದ ಕ್ರೀಡಾ ದಿನಾಚರಣೆ ಆಚರಿಸಲಾಗಿದೆ. ಅಸೋಸಿಯೇಷನ್ ಅಧ್ಯಕ್ಷ ಎಂಎಲ್ಸಿ ಗೋವಿಂದರಾಜು ಹಾಗೂ ಗೃಹ ಸಚಿವ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಒಲಿಂಪಿಯನ್ ಅಂಜುಬಾಬಿ ಜಾರ್ಜ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಗೋವಿಂದರಾಜು, ಮುಂದಿನ ಒಲಿಂಪಿಕ್ಸ್ನಲ್ಲಿ ಕರ್ನಾಟಕದ ಪ್ರಾತಿನಿಧ್ಯತೆ ಮತ್ತಷ್ಟು ಹೆಚ್ಚು ಮಾಡುವ ಕೆಲಸ ಮಾಡುತ್ತಿದ್ದೇವೆ ಅಂದರು. ಭಾಳಷ್ಟು ಜನ ಹಿಂದೆ ಮತ್ತು ಈಗ ಕರೆಂಟ್ ರೆಪ್ರೆಸೆಂಟ್ ಮಾಡಿರೋ ಒಲಿಂಪಿಯನ್ಸ್ಗೆ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ವಿ.
ವಿಶೇಷವಾಗಿ ಧ್ಯಾನ್ ಚಂದ್ರ ಅವ್ರನ್ನ ನಾವು ನೆನಪಿಸ್ಕೊಂಡು ಯುವ ಕ್ರೀಡಾಪಟುಗಳಿಗೆ ಅವರು ಮಾರ್ಗದರ್ಶಿ ಆಗಿರಬೇಕು ಅಂತೇಳಿ ಯುವಕರಿಗೆ ನಾವು ಒಂದು ಮೆಸೇಜ್ ಕೊಡೋದು, ಅದರ ವಿಶೇಷವಾಗಿ ನಾವು ಇವತ್ತು ಈ ಕಾರ್ಯಕ್ರಮನ ಏರ್ಪಾಡು ಮಾಡ್ತೀವಿ. ಜಮೀನು ವಿವಾದಕ್ಕೆ ಸಪೋಟ ತೋಟ ನಾಶಗೊಳಿಸಿದ ಶಂಕೆ ವ್ಯಕ್ತವಾಗಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಮಚಂದ್ರಪ್ಪ ಎಂಬುವರಿಗೆ ಸೇರಿದ 2 ಎಕರೆಯಲ್ಲಿದ್ದ ಸುಮಾರು 50ಕ್ಕೂ ಹೆಚ್ಚು ಸಪೋಟ ಗಿಡಗಳನ್ನು ದುಷ್ಕರ್ಮಿಗಳು ಕತ್ತರಿಸಿ ಹಾಕಿದ್ದಾರೆ. ಗಿಡಗಳೆಲ್ಲ ಒಡೆದ ಫಸಲು ಹೋಯ್ತು ಸರ್. ಕೇಸ್ನಲ್ಲಿ ಸಿಎಂಗೆ ಮತ್ತೆರಡು ದಿನ ರಿಲೀಫ್. ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು? ಡಿಸಿಎಂ ಡಿಕೆ ವಿರುದ್ಧ ಸಿಬಿಐ ಯತ್ನಾಳ್ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಈ ಸುದ್ದಿಗಳನ್ನು ನೋಡೋಣ ಸಿಎಂಗೆ ಸಂಕಷ್ಟ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮೂಡ ಕೇಸ್ನಲ್ಲಿ ಸಿಎಂಗೆ ಮತ್ತೆರಡು ದಿನ ರಿಲೀಫ್ ಸಿಕ್ಕಿದೆ. ಅರ್ಜಿ ವಿಚಾರಣೆ ಆಗಸ್ಟ್ 31ಕ್ಕೆ ಮುಂದೂಡಿಕೆಯಾಗಿದೆ. ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆ ನಡೆಯಲಿದೆ. ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಮುಂದುವರಿಸಿದೆ. ವಿಚಾರಣೆ ಮುಂದೂಡುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸೂಚನೆ ನೀಡಿದೆ. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ಗವರ್ನರ್ ಈಗಲೂ ತಮ್ಮ ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಮಧ್ಯ ಪ್ರವೇಶಿಸಿದ ಸಾಲಿಸಿಟರ್ ಜನರಲ್ ಪರ ವಕೀಲರು ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸುವುದಿಲ್ಲ, ಅವಶ್ಯ ಇದ್ರೆ ತಮ್ಮ ಕಡತ ಸಲ್ಲಿಸಲು ಸಿದ್ಧರಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಇತ್ತ ಕಾನೂನಿನ ಪ್ರಶ್ನೆ ಇರೋದ್ರಿಂದ ಆಕ್ಷೇಪಣೆ ಸಲ್ಲಿಸಲ್ಲ, ರಾಜ್ಯಪಾಲರ ಆಕ್ಷೇಪಣೆಗೆ ಕಾಯ್ದೆ ವಿಚಾರಣೆ ಮುಂದುವರಿಸುವಂತೆ ರಾಜ್ಯಪಾಲರ ಪರ ವಕೀಲರು ಮನವಿ ಮಾಡಿದರು. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಬಗ್ಗೆ ನಾನು ವಾದಿಸಿದ್ದೆ ಅಂತ ಸಿಎಂ ಪರ ವಕೀಲ ಮನು ಸಿಂಘ್ವಿ ಹೇಳಿದ್ರು. ಇದೊಂದೇ ಪಾಯಿಂಟ್ ಆಧಾರದಲ್ಲಿ ರಾಜ್ಯಪಾಲರ ಆದೇಶ ರದ್ದುಪಡಿಸಬೇಕು. ಟಿಸಿ ಕಾಯ್ದೆ 17A ಅಡಿ ಪೂರ್ವಾನುಮತಿ ಬೇಕು. 17A ಮಾನದಂಡ ಪಾಲನೆಯಾಗದಿದ್ರು ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಪೊಲೀಸ್ ಅಧಿಕಾರಿ ಅನುಮತಿ ಪಡೆಯದೆ ತನಿಖೆ ಮಾಡುವಂತಿಲ್ಲ. ಸಾರ್ವಜನಿಕ ಸೇವಕನ ಶಿಫಾರಸು ನಿರ್ಧಾರಗಳ ಕುರಿತಾದ ತನಿಖೆ ಇರಬೇಕು. ಈ 2 ಅಂಶಗಳನ್ನ ರಾಜ್ಯಪಾಲರು ಪಾಲಿಸಿಲ್ಲ ಅಂತ ಸಿಂಘ್ವಿ ವಾದಿಸಿದ್ದಾರೆ. A ಅಡಿ ಪೂರ್ವಾನುಮತಿ ಬೇಕಿಲ್ಲವೆಂದು ದೂರುದಾರ ಅಬ್ರಾಹಂ ಹೇಳಿದ್ದಾರೆ. ಇವೆಲ್ಲ ಕೇವಲ ಪ್ರಕ್ರಿಯೆಗಳಷ್ಟೇ ಎಂದಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದರು. ಆದ್ದರಿಂದ ರಾಜ್ಯಪಾಲರು ಅಬ್ರಾಹಂಗೆ ದಂಡ ವಿಧಿಸಿ ದೂರು ವಜಾಗೊಳಿಸಬೇಕು. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನೇ ಹಿಂಪಡೆಯಬೇಕು. ರಾಜ್ಯಪಾಲರ ಮುಂದೆ ಒಂದು, ಕೋರ್ಟ್ ಮುಂದೆ ಒಂದು ಹೇಳಿಕೆ ನೀಡುತ್ತಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಅನುಮತಿ ನೀಡಿಲ್ಲವೆಂದು ಕೋರ್ಟ್ ಭಾವಿಸಬೇಕು ಅಂತ ಕೋರಿದ್ರು. ಸ್ನೇಹಮಯಿ ಕೃಷ್ಣ ತಮಗೆ ದೂರು ನೀಡಿದ ಬಗ್ಗೆ ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅಂತ ಸಿಂಘ್ವಿ ಹೇಳಿದರು. ಇದಕ್ಕೆ ಜಡ್ಜ್ ಪ್ರತಿಕ್ರಿಯಿಸಿ ಇದೇ ಆರೋಪಗಳುಳ್ಳ 2 ದೂರುಗಳಿವೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು. ಮತ್ತೆ ವಾದಿಸಿದ ಅಭಿಷೇಕ್ ಮನು ಸಿಂಘ್ವಿ ಜುಲೈ 31ರ ದೂರನ್ನ ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅಂದ್ರು. 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಕಡ್ಡಾಯವೇ ಅಂತ ಜಡ್ಜ್ ಪ್ರಶ್ನಿಸಿದ್ರು. ಹೌದು, ಶೋಕಾಸ್ ನೋಟಿಸ್ ನೀಡಿ ರಾಜ್ಯಪಾಲರೇ ಅಗತ್ಯ ಒಪ್ಪಿದಂತಾಗಿದೆ ಅಂತ ಮನು ಸಿಂಘ್ವಿ ವಾದಿಸಿದರು. ಅಲ್ಲದೆ ಉಳಿದ 2 ದೂರುಗಳಿಗೆ ಸಂಬಂಧಿಸಿ ಶೋಕಾಸ್ ನೋಟಿಸ್ ನೀಡಿಲ್ಲ, ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ದಾರೆ ಅಂತಂದ್ರು. ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ 17A ಬೇಕಿಲ್ಲ ಎಂಬುದಕ್ಕೆ ಕಾರಣ ನೀಡಿದ್ದಾರೆ ಅಂತ ಮನು ಸಿಂಘ್ವಿ ವಾದಿಸಿದ್ದಾರೆ. ಸಿಎಂ ಆದೇಶ ಶಿಫಾರಸು ಪ್ರಶ್ನಿಸಿಲ್ಲವಾದ್ದರಿಂದ 17A ಬೇಕಿಲ್ಲ ಎಂದಿದ್ದಾರೆ. 10-15 ವರ್ಷ ಹಳೆ ಘಟನೆಗಳಿಗೆ ಈಗಿನ ಕಾನೂನು ಅನ್ವಯಿಸಲಾಗುತ್ತಿದೆ. ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಕುಮಾರಸ್ವಾಮಿ ಇವರುಗಳ ಆರೋಪ ಪಟ್ಟಿ ಸಿದ್ಧವಾಗಿದ್ದರೂ ರಾಜ್ಯಪಾಲರು ಅನುಮತಿ ನೀಡುತ್ತಿಲ್ಲ. ರಾಜ್ಯಪಾಲರು ಯಾವುದೇ ಒಂದು ಅಂಶದ ಬಗ್ಗೆಯೂ ವಿವೇಚನೆ ಬಳಸಿಲ್ಲ. ಸಚಿವ ಸಂಪುಟ ಸಭೆಯ ಸಲಹೆಯನ್ನ ರಾಜ್ಯಪಾಲರು ಪಾಲಿಸಿಲ್ಲ ಅಂತ ವಾದಿಸಿದ್ದಾರೆ. ಇತರೆ ವಿಚಾರಗಳಿಗೆ ಸಚಿವ ಸಂಪುಟದ ಸಭೆಯ ಸೂಚನೆ ಪರಿಗಣಿಸಬೇಕು. ಆದರೆ ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕೆ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮನು ಸಿಂಘ್ವಿ ರಾಜ್ಯಪಾಲರು ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕು ಎಂದು ರಾಮೇಶ್ವರ್ ಪ್ರಸಾದ್ ಮತ್ತಿತರರ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿದರು. ಅಲ್ಲದೆ ರಾಜ್ಯಪಾಲರ ಕ್ರಮಗಳನ್ನ ಪರಾಮರ್ಶೆಗೆ ಒಳಪಡಿಸಬಹುದು ಅಂತಂದ್ರು. ಈ ಅಂಶದ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಹೇಳಿದರು. ಡಿನೋಟಿಫಿಕೇಶನ್ಗಾಗಿ ಸಿದ್ದರಾಮಯ್ಯ ಯಾವುದೇ ಪ್ರತಿಫಲ ಪಡೆದಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದರು.
2004ರಲ್ಲಿ ಸಿಎಂ ಮೈದುನನಿಗೆ ಜಮೀನು ವರ್ಗಾವಣೆಯಾಯಿತು. 2005ರಲ್ಲಿ ಭೂಮಿಯನ್ನ ಕೃಷಿಯೇತರ ಪರಿವರ್ತನೆ ಮಾಡಲಾಯಿತು. 2010ರಲ್ಲಿ ಸಿಎಂ ಪತ್ನಿ ಭೂಮಿಯನ್ನ ಖರೀದಿ ಮಾಡಿದ್ರು. ಜಮೀನಿಗೆ ಬದಲಿಯಾಗಿ ನಿವೇಶನ ಪಡೆದಿದ್ದಾರೆ. ಇದನ್ನ ದೊಡ್ಡ ಹಗರಣದಂತೆ ಬಿಂಬಿಸಲಾಗುತ್ತಿದೆ ಅಂತ ಕೋರ್ಟ್ಗೆ ಹೇಳಿದರು. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ಯತ್ನಾಳ್ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಕೋರ್ಟ್ ಆದೇಶಿಸಿದೆ. ನ್ಯಾಯಮೂರ್ತಿ ಕೆ ಸೋಮಶೇಖರ್, ನ್ಯಾಯಮೂರ್ತಿ ಉಮೇಶ್ ಎಂ ಅಡಿಗ ಅವರ ಪೀಠ ತೀರ್ಪು ನೀಡಿದೆ. ಈ ಅರ್ಜಿ ವಿಚಾರಣೆ ಅರ್ಹವಾಗಿಲ್ಲ ಅಂತ ಹೈಕೋರ್ಟ್ ತೀರ್ಪು ಪ್ರಕಟಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸೂಕ್ತ ಅಂತ ಹೇಳಿದೆ. ಹೀಗಾಗಿ ಸಿಬಿಐ ಮೇಲ್ಮನವಿ ಸಲ್ಲಿಸುವವರೆಗೆ ಡಿಸಿಎಂ ಡಿಕೆಗೆ ರಿಲೀಫ್ ಸಿಕ್ಕಿದೆ.